ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ತರ ಡಿಜಿಟಲ್ ವಾಲ್ ಕ್ಲಾಕ್ ಯಾರ ಮನೆಯಲ್ಲಿ ಇರುತ್ತೆ, ಇದರೊಳಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಇದರೊಳಗೆ ಅಕಸ್ಮಾತ್ ಕರೆಂಟ್ ಹೋದಾಗ ಇದರೊಳಗೆ ಶೆಲ್ ಇರುತ್ತೆ. ಶೆಲ್ ಹೋದಾಗ ಟೈಮ್ ಹೆಚ್ಚು ಕಡಿಮೆ ತೋರಿಸುತ್ತೆ. ಅವರಿಗೆ ವಾಪಸ್ ಟೈಮ್ ಸೆಟ್ ಮಾಡಕ್ ಬರಲ್ಲ. ಈ ಪ್ರಾಬ್ಲಮ್ ಬಹಳ ಆಗುತ್ತೆ, ಪೂರ್ತಿ ಜೀರೋ ಆಗುತ್ತೆ. ಟೈಮ್ ಸೆಟ್ ಮಾಡಕ್ ಅಂತ ಹೇಳಿ ಊರಿಂದ ಊರಿಗೆ ಬಂದು ಅಂಗಡಿಗಳಿಗೆ ಸೆಟ್ ಮಾಡಿಸ್ಕೊಂಡು ಹೋಗ್ತಾರೆ. ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡೋ ತರ ಮಾಡಿದ್ರೆ ನೀವೇ ನಿಮ್ಮ ಮನೆಯಲ್ಲೇ ಇದು ಟೈಮ್ ಸೆಟ್ ಮಾಡ್ಕೋಬಹುದು. ಇದು ಯಾವ ತರ ಏನು ಅಂತೇಳಿ ನಾನು ತೋರಿಸ್ಕೊಡ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಡಿಸ್ಪ್ಲೇ ಈ ತರ ಪೂರ್ತಿ ತೋರಿಸ್ತಾ ಇದೆ ನಿಮಗೆ. ಇದು ಬಂದ್ಬಿಟ್ಟು ಅಜಂತಾ ಕಂಪ್ನಿದು. ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದು ಇದೇ ಮಾಡ್ಲು. ಹಂಗಾಗಿ ಇದೇ ಮಾಡ್ಲಲ್ಲಿ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್ ಅಲ್ಲಿ ಈ ತರ ಬಟನ್ಸ್ ಇರುತ್ತೆ. ನೋಡಿ, ಈ ತರ ಬಟನ್ ಇದೆ ನೋಡಿ. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್ ಅಲ್ಲಿ ಈ ತರ ಬಟನ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಸಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸಟ್ ಅಪ್ ಇದೆ, ಸಟ್ ಇದೆ, ಔಟ್ ಇದೆ, ರೀಸೆಟ್ ಇದೆ. ರೀಸೆಟ್ ಮಾಡಿದ್ರೆ ಪೂರ್ತಿ ಮತ್ತೆ ಮೊದಲಿಂದ ಬರುತ್ತೆ. ಈ ಔಟ್ ಅಂತೇಳಿ ಕೊಟ್ವಿ ಅಂದ್ರೆ ನಾವೇನು ಸೆಟ್ ಮಾಡಿರ್ತೀವಿ ಅದನ್ನ ಕ್ಲಿಕ್ ಮಾಡಿದ್ರೆ ಔಟ್ ಅಂತೇಳಿ ಬರುತ್ತೆ. ಇದು ಸೆಟ್, ಇದು ಅಪ್. ನಾವೇನಾದ್ರೂ ಜಾಸ್ತಿ ಮಾಡ್ಬೇಕಂದ್ರೆ ಇದು ಅಪ್ ಮೇಲೆ ಮಾಡಬೇಕು. ಈ ಬಟನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು ನೀವು. ಒಂದು 2 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಹೋಲ್ಡ್ ಮಾಡಿ ಇಟ್ಕೊಂಡಾಗ ಈ ತರ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಲಿಂಕ್ ಹಾಕಿದೆ. 2017 ಇದೆಯಲ್ಲ, ಇದು ಬ್ಲಿಂಕ್ ಆಗ್ತಾ ಇದೆ. ಇದು ಬ್ಲಿಂಕ್ ಆಗ್ತಾ ಇರ್ಬೇಕಾದ್ರೆ ಯಾವ ಬಟನ್ ಒತ್ಬೇಕಂದ್ರೆ ಇಲ್ಲಿದೆ ನೋಡಿ. ಇದು ಬ್ಲಿಂಕ್ ಹಾಕ್ಬೇಕಾದ್ರೆ ಇಲ್ಲಿ ಅಪ್ ಅಂತ ಏನ್ ಬಟನ್ ಇದೆಯಲ್ಲ, ಇದು ನೋಡ್ರಿ, ಈ ಬಟನ್ ಇದನ್ನ ಒತ್ತಬೇಕು. ಈ ಅಪ್ ಅಂತೇಳಿ ಒತ್ತಿದಾಗ ಯಾವ ತರ ಚೇಂಜ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಅಪ್ ಅಂತೇಳಿ ಒತ್ತಿದಾಗ ಈ ತರ ಚೇಂಜ್ ಆಗುತ್ತೆ ನಿಮಗೆ. 17 ಇದೆಯಲ್ಲ ನೋಡ್ರಿ, ಇಲ್ಲಿ 18 ಆಗುತ್ತೆ, 19 ಆಗುತ್ತೆ, 20 ಆಗುತ್ತೆ, 21, 22, 23, 24. ಅದಾದ್ಮೇಲೆ ಮತ್ತೆ ಏನೇನು ಬಟನ್ ಇದೆಯಲ್ಲ, ಸಟ್ ಅಂತಾನೆ ಒತ್ತಬೇಕು ನೀವು. ಇದು ಒತ್ತೀನಿ ನೋಡ್ರಿ, ಸಟ್ ಒತ್ತಿದ್ಮೇಲೆ ಮತ್ತೆ ಏನು ಸೀದಾ ಡೇಟಿಗೆ ಬರುತ್ತೆ, ಮಂತಿಗೆ ಬರುತ್ತೆ. ಇಲ್ಲಿ ಮಂತ್ ಅಥವಾ ಮತ್ತೆ ಲಾಸ್ಟಿಗೆ ಅಪ್ ಅಂತೇಳಿ ಕೊಡಬೇಕು. ಒಂದಿದೆ, 2 ನಿಮಿಷ, 1, 2 ಇದು ಕರೆಕ್ಟ್ ಇದೆ. ಡೇಟು, ಇದು ಮುಂದಕ್ಕೆ ಅಷ್ಟೇ ಹೋಗ್ತಾ ಇರುತ್ತೆ, ಮತ್ತೆ ಹಿಂದಕ್ಕೆ ಓಡಲ್ಲ. ಹಂಗಾಗಿ ಪೂರ್ತಿ ಮುಂದಕ್ಕೆ ನೀವು ಸೆಟ್ ಮಾಡ್ತಾ ಇರಬೇಕು. ಹತ್ತನೇ ತಾರೀಕು ಅಂತ ಹೇಳ್ಕೊಳ್ರಿ. ಈಗ ಮತ್ತೆ ಏನು ಸೆಟ್ ಅನ್ನೋ ಒಂದು ಬಟನ್ ಇದೆ, ಅದನ್ನ ಒತ್ತಬೇಕು. ಸೆಟ್ ಒತ್ತಿದಾಗ ಈ ಕಡೆ ಟೈಮ್ ಇದೆಯಲ್ಲ, ಟೈಮ್ ಹತ್ರ ಬ್ಲಿಂಕ್ ಆಗುತ್ತೆ. ಆವಾಗ ಮತ್ತೆ ಅಪ್ ಅನ್ನೋ ಬಟನ್ ಏನು ಲಾಸ್ಟ್ ತೋರಿಸಿದ್ನಲ್ಲ ಆ ಬಟನ್ ಒತ್ತಬೇಕು ನೀವು. 1, 2, 3, 4 ಈ 4 ಗಂಟೆ ಅಂತ ಹೇಳಿ ಹಿಡ್ಕೊಳ್ರಿ. ಈಗ ಮತ್ತೆ ಸೆಟ್ ಅನ್ನೋ ಬಟನ್ ಏನು ತೋರಿಸಿದ್ನಿ ಅದನ್ನ ಒತ್ತಬೇಕು. ಈಗ ಮತ್ತೆ ಅಪ್ ಅನ್ನೋ ಬಟನ್ನ ಒತ್ತಬೇಕಾಗುತ್ತೆ. ಇದು ಮಿನಿಟ್ ಚೇಂಜ್ ಆಗುತ್ತೆ ಅವಾಗ. ಈಗ ಮತ್ತೆ ಸೆಟ್ ಅನ್ನೋ ಬಟನ್ನೇ ಒತ್ತಬೇಕು. ಇದು ಸೆಕೆಂಡ್ಸಿಗೆ ಬರುತ್ತೆ. ಸೆಕೆಂಡ್ಸ್ ಎಷ್ಟೇ ಇರಲಿ ನಡೀತೈತಿ. ಆ ಕಡೆ ಈ ಕಡೆ ಆದ್ರೆ ಸ್ವಲ್ಪ. ಆಮೇಲೆ ಮತ್ತೆ ಸೆಟ್ ಅನ್ನೋದೇ ಒತ್ತಿ. ಈಗ ಫೈನಲ್ ಆಗಿ ಈ ಥರ ಬರುತ್ತೆ. ಇದು ಡೇ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಟೆಂಪ್ರೇಚರ್ ಅಷ್ಟೇ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಫೈನಲ್ ಆಗಿ ಈ ಟೋಟಲಿ ಸೆಟ್ ಆದ್ಮೇಲೆ ಈ ತರ ತೋರಿಸುತ್ತೆ ನಿಮಗೆ ನೋಡ್ರಿ. ಫೈನಲ್ ಸೆಟ್ ಆದ್ಮೇಲೆ 10/2/2024 4/11 14 ಸೆಕೆಂಡ್ 34 ಟೆಂಪ್ರೇಚರ್ ಸೆಟರ್ಡೆ ಈ ತರ ತೋರಿಸುತ್ತೆ. ಯಾರ ಹತ್ರ ಈ ತರ ಮಾಡಲ್ ಇರುತ್ತೆ ನೀವು ಆರಾಮಾಗಿ ಟೈಮ್ ಸೆಟ್ ಮಾಡ್ಬೋದು. ಶೆಲ್ ಹೋದಾಗ ಈ ಪ್ರಾಬ್ಲಮ್ ಆಗುತ್ತೆ. ಶೆಲ್ ಚೆನ್ನಾಗಿತ್ತಂದ್ರೆ ಈ ತರ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ಇದ್ರೊಳಗೆ ಶೆಲ್ಲು ಇರುತ್ತೆ, ಶೆಲ್ ಹೋದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಇದು ಕರೆಂಟಿಂದ ರನ್ ಆಗ್ತಾ ಇರುತ್ತೆ. ಕರೆಂಟಿಂದ ರನ್ ಆಗಬೇಕಾದ್ರೆ ಅಕಸ್ಮಾತ್ ಕರೆಂಟ್ ಹೋದಾಗ ಶೆಲ್ಲಿಂದ ರನ್ ಆಗುತ್ತೆ ಒಳಗಡೆ ಮಷೀನು. ಡಿಸ್ಪ್ಲೇ ಆಗಲ್ಲ ನಮಗೆ ಅವಾಗಿದ್ದು. ಅಕಸ್ಮಾತ್ ಏನಾರ ಶೆಲ್ಲೂ ಹೋಗಿತ್ತಂದ್ರೆ ಟೈಮ್ ಫುಲ್ ಚೇಂಜ್ ಆಗುತ್ತೆ. ಅವಾಗ ಟೈಮ್ ಸೆಟ್ ಮಾಡೋಕ್ಕಾಗ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.